ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಿಜಕ್ಕೂ ಅದು ಹೃದಯ ವಿದ್ರಾವಕ ಘಟನೆ. ಸಾಮಾನ್ಯವಾಗಿ ನನಗೆ ಅಳು ಬರೋದಿಲ್ಲ, ನನ್ನ ಕಣ್ಣಲ್ಲಿ ನೀರು ಬತ್ತು ಹೋಗಿದೆಯೋ ಏನೋ. ಆದರೆ ಈ ಕಥೆನ ನಿಮಗೆ ಹೇಳುವಾಗ ನನ್ನ ಮನಸ್ಸು ನಿಜವಾಗ್ಲೂ ಭಾರವಾಗಿದೆ. ಸಾಕಷ್ಟು ವರ್ಷ ಕ್ರೈಮ್ ರಿಪೋರ್ಟಿಂಗ್ ಮಾಡಿದವನು ನಾನು. ಮತ್ತೊಂದು ಹೆಣದ ವಾಸನೆ ಮೂಗಿಗೆ ತಗಲೋವರೆಗೆ ಮೊದಲ ಹೆಣದ ವಾಸನೆನೇ ಹೋಗ್ತಾ ಇರಲಿಲ್ಲ. ಅಷ್ಟು ಹೆಣ ನೋಡಿದ್ದೀನಿ. ಸಾವು ಅನ್ನೋದು ನನ್ನನ್ನು ಹೆದರಿಸೋ ವಿಷಯ ಆಗಿ ಉಳಿದೇ ಇಲ್ಲ. ಆದರೆ ಶನಿವಾರ ಬೆಳಗಿನ ಜಾವ ನಡೆದಿರೋ ಘಟನೆ ನನ್ನಂಥವನ ಗಂಟ್ಲಲ್ಲಿ ಕೂಡ ಏನೋ ಸಿಕ್ಕಾಕೊಂಡು ಹಾಗೆ ಮಾಡ್ತಾ ಇದೆ. ಎದೆ ಭಾರ. ಅದಕ್ಕೆ ಕಾರಣ ಅಸ್ಸಾಮಲ್ಲಿ ನಡೆದ ರೈಲು ದುರಂತ ಮತ್ತು ಅದರಲ್ಲಿ ಸಾವನ್ನಪ್ಪಿದ 7 ಆನೆಗಳು. ಅದು ಡಿಸೆಂಬರ್ 20 ಬೆಳಗಿನ ಜಾವ, ಸಮಯ 2:17. ಮಿಜೋರಾಂನ ಸಾಯ್ರಂಗ್ನಿಂದ ದೆಹಲಿಗೆ ಹೋಗ್ತಾ ಇದ್ದ ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನು ಅಸ್ಸಾಮನ್ನು ತಲುಪಿತ್ತು. ಅದು ಜಮುನಾ ಮುಖ್ನಿಂದ ಕಾಂಪುರ್ಗೆ ಹೋಗ್ತಾ ಇತ್ತು. ಮಧ್ಯರಾತ್ರಿ ಕಳೆದು ಬೆಳಗಿನ ಜಾವದ ಕಡೆಗೆ ಸಮಯ ಸರಿತಾ ಇದ್ದರೆ ರೈಲಿನ ವೇಗ ಹೆಚ್ಚಾಗ್ತಾ ಇತ್ತು. ರೈಲು ಹೋಜಾಯ್ ಜಿಲ್ಲೆಯಲ್ಲಿನ ಚುಂಗ್ಜುರೈಗೆ ಬಂತು. ಅಷ್ಟೇ, ಆ ಮಂಜಿನ ನಡುವೆ ಕಂಡು ಕಾಣದ ಹಾಗೆ ಆನೆಗಳ ಹಿಂಡೊಂದು ಕಣ್ಣಿಗೆ ಬಿತ್ತು. ಲೋಕೋ ಪೈಲಟ್ ಒಂದು ಕ್ಷಣ ಗಾಬರಿಯಾಗಿ ಹೋದ. ರೈಲು ತುಂಬ ಸ್ಪೀಡಲ್ಲಿದೆ, ಎದುರುಗಡೆ ಆನೆಗಳಿವೆ. ಪಾಪ ಆ ಲೋಕೋ ಪೈಲಟ್ಗೆ ರೈಲನ್ನು ಎಳೆದು ನಿಲ್ಲಿಸುವ ಮನಸ್ಸಿದ್ರೂ ಕೂಡ ಅದು ಸಾಧ್ಯವಾಗೋ ಮಾತಾಗಿರಲಿಲ್ಲ. ಅಲ್ಲಿ ಬ್ರೇಕ್ ಹಾಕೋ ಪ್ರಯತ್ನವನ್ನು ಆತ ಮಾಡ್ದ. ಆದರೂ ರಾಜಧಾನಿ ಎಕ್ಸ್ಪ್ರೆಸ್ನ ಮುಂಭಾಗ ಆನೆಗಳಿಗೆ ಡಿಕ್ಕಿ ಹೊಡೆದೇ ಬಿಡ್ತು. ವೇಗವಾಗಿ ಬರ್ತಾ ಇದ್ದ ರೈಲು ಅಪ್ಪಳಿಸಿದ ರಭಸಕ್ಕೆ ಆನೆಗಳಿಗೆ ಚೀತ್ಕರಿಸೋದಕ್ಕೆ ಕೂಡ ಸಮಯ ಸಿಕ್ತೋ ಇಲ್ವೋ, ಪಾಪ ಅವು ಅಲ್ಲೇ ಪ್ರಾಣ ಬಿಟ್ವು. ಗೆಳೆಯರೆ, ಆ ಹಿಂಡಲ್ಲಿ 8 ಆನೆಗಳಿದ್ವಂತೆ. ಅವುಗಳ ಪೈಕಿ 7 ಸಾವಿಗೀಡಾಗಿವೆ. ಬದುಕುಳಿದಿರೋದು ಒಂದೇ ಒಂದು ಆನೆ, ಅದು ಕೂಡ ಜೀವನ್ಮರಣ ಹೋರಾಟದಲ್ಲಿದೆ. ಇನ್ನು ಆ ರೈಲಿನ 5 ಬೋಗಿಗಳು ಹಳಿ ತಪ್ಪಿವೆ. ಅದೃಷ್ಟವಶಾತ್ತು ರೈಲಲ್ಲಿದ್ದವರು ಯಾರಿಗೂ ಯಾವುದೇ ಸಮಸ್ಯೆ ಆಗಿಲ್ಲ. ಆನೆಗಳು ರೈಲು ಹಳಿಗಳ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದ ಹಿನ್ನೆಲೆಯಲ್ಲಿ ಇನ್ನುಳಿದ ರೈಲುಗಳ ವೇಳಾಪಟ್ಟಿಯಲ್ಲಿ ಕೂಡ ವ್ಯತ್ಯಾಸ ಕಂಡುಬಂದಿದೆ. ಈಶಾನ್ಯದ ರೈಲು ಸಾರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಮಸ್ಯೆಗಳುಂಟಾಗಿವೆ. ರೈಲ್ವೆ ಇಲಾಖೆ ಹರಸಾಹಸ ಪಟ್ಟು ರೈಲು ಮಾರ್ಗವನ್ನು ಕ್ಲಿಯರ್ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಮನುಷ್ಯರಿಗೇನೂ ಆಗಿಲ್ಲ, ಸತ್ತಿರೋದು ಆನೆಗಳಲ್ವಾ ಅಂತ ಯಾರಾದರೂ ಅಂದುಕೊಂಡ್ರೆ ಅದಕ್ಕಿಂತಲೂ ದುರಂತ ಮತ್ತೊಂದಿರೋದಿಲ್ಲ. ಯಾಕೆಂದರೆ ಮನುಷ್ಯರಿಗೆ ಬುದ್ಧಿ ಇರುತ್ತೆ. ರೈಲ್ ಯಾವುದು, ಲಾರಿ ಯಾವುದು ಅನ್ನೋದು ಗೊತ್ತಾಗತ್ತೆ. ಒಮ್ಮೆ ಹಾರನ್ನು ಹೊಡೆದ್ರೆ ಮನುಷ್ಯ ಪಕ್ಕಕ್ಕಾದರೂ ಸರಿತಾನೆ. ಆದರೆ ಆನೆಗಳು ಹಾಗಲ್ಲ. ಅವುಗಳಿಗೆ ದೇವರು ಅಷ್ಟೊಂದು ಬುದ್ಧಿ ಕೊಟ್ಟಿಲ್ಲ. ರೈಲು ಗುದ್ದುತ್ತೆ ಅನ್ನೋದಾಗಲಿ, ಅದು ಅಪ್ಪಳಿಸಿದರೆ ನಾವು ಸಾಯ್ತೀವಿ ಅನ್ನೋದಾಗಲಿ ಪಾಪ ಪ್ರಾಣಿಗಳಿಗೆ ಗೊತ್ತಿರೋದಿಲ್ಲ. ರಾತ್ರಿ ಹೊತ್ತಲ್ಲಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇರುತ್ತವೆ. ಹಾಗೆ ಹಳಿ ದಾಟುವಾಗಲೇ ಈ ಆನೆಗಳು ರೈಲಿಗೆ ಬಲಿಯಾಗಿರೋದು ಪ್ರಾಣಿ ಪ್ರಿಯರನ್ನ ಆಘಾತಕ್ಕೆ ನೂಗ್ತಾ ಇದೆ. ಅಷ್ಟೇ ಅಲ್ಲದೆ ಆನೆ ಕಾರಿಡಾರ್ಗಳ ಬಗ್ಗೆ ಮತ್ತೊಂದು ಸುತ್ತಿನ ಚರ್ಚೆಯನ್ನು ಕೂಡ ಇದು ಹುಟ್ಟಾಕ್ತಾ ಇದೆ. ಆನೆ ಕಾರಿಡಾರ್ ಅನ್ನೋ ವಿಷಯ ಬಂದ ಕೂಡಲೇ ಇಲ್ಲಿ ರೈಲ್ವೆ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಇಲ್ಲ, ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಆನೆ ಕಾರಿಡಾರ್ ಅನ್ನು ನಾವು ಈಗಾಗಲೇ ತಿಂದುಕೊಂಡ ನಂತರವೇ ಆನೆಗಳು ಬೇರೆ ಬೇರೆ ಕಡೆ ಓಡಾಡೋದಕ್ಕೆ ಶುರು ಮಾಡಿರೋದು. ನಾವು ನಮ್ಮ ಆಸೆಗೆ, ನಮ್ಮ ಅನುಕೂಲಕ್ಕೆ ಆನೆ ಕಾರಿಡಾರ್ಗಳಲ್ಲಿ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ, ರಸ್ತೆ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಿದ್ದೀವಿ, ಮನೆಗಳನ್ನು, ಊರುಗಳನ್ನು ಕಟ್ಕೊಂಡಿದ್ದೀವಿ, ತೋಟಗಳನ್ನು ಮಾಡ್ಕೊಂಡು ಬೇಲಿ ಹಾಕ್ಕೊಂಡಿದ್ದೀವಿ. ಹೀಗಾಗಿ ತಲೆಮಾರುಗಳಿಂದ ಆನೆಗಳು ನಡೆದು ಹೋಗ್ತಾ ಇದ್ದ ಹಾದಿಯನ್ನು ಈಗ ಅವೇ ಬದಲಿಸಿಕೊಳ್ಳಬೇಕಾಗಿ ಬರ್ತಾ ಇದೆ. ಇನ್ನು ಕಾಡುಗಳನ್ನು ನಾಶ ಮಾಡಿರೋದ್ರಿಂದ ಅಲ್ಲಿ ಪ್ರಾಣಿಗಳಿಗೆ ಬೇಕಾದಷ್ಟು ಆಹಾರ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಅವು ಬೇರೆ ಕಡೆಗೆ ಹೋಗಲೇಬೇಕು. ಈ ಹಿಂದೆ ಓಡಾಡ್ತಾ ಇದ್ದ ದಾರಿಗಳನ್ನು ಬದಲಿಸಿಕೊಂಡು ಬೇರೆ ದಾರಿಯಲ್ಲಿ ಓಡಾಡಬೇಕು. ಸೊ ಕಾರಿಡಾರ್ಗಳು ಕೂಡ ಬದಲಾಗ್ತಾ ಇವೆ. ಅದರ ಪರಿಣಾಮನೇ ಈ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಇನ್ನು ಈ ರೀತಿ ಭಾರತದಲ್ಲಿ ರೈಲಿಗೆ ಆನೆಗಳು ಸಿಕ್ಕಿ ಸಾವನ್ನಪ್ತಾ ಇರೋದು ಕೂಡ ಇದೇ ಮೊದಲೇನಲ್ಲ. ಹಾಗೆ ನೋಡಿದರೆ 1997ರಿಂದ 2025 ನಡುವೆ ಸುಮಾರು 270 ಆನೆಗಳು ರೈಲುಗಳಿಗೆ ಸಿಕ್ಕಿ ಸಾವನ್ನಪ್ಪಿವೆ. ಅದರಲ್ಲೂ 1997 ನಂತರ ಭಾರತದಲ್ಲಿ ರೈಲ್ವೆ ಗೇಜ್ನ ಪರಿವರ್ತನೆ ಆಯಿತು. ಆ ಬಳಿಕ ಇಲ್ಲಿನ ರೈಲುಗಳು ವೇಗವನ್ನು ಕೂಡ ಹೆಚ್ಚು ಮಾಡಿಕೊಂಡವು. ಇನ್ನು ರೈಲು ಅಪಘಾತಗಳಲ್ಲಿ ಆನೆಗಳ ಸಾವಿನ ವಿಷಯಕ್ಕೆ ನಾವು ಬರೋದಾದರೆ, ಪಶ್ಚಿಮ ಬಂಗಾಳದ ಸಿಲಿಗುರಿ ಮತ್ತು ಅಲಿಪುರದಾರ್ ನಡುವಿನ ಮಾರ್ಗ ಇದೆಯಲ್ಲ, ಇದು ಆನೆಗಳ ಪಾಲಿಗೆ ಅತಿ ದೊಡ್ಡ ಕಂಟಕವಾಗಿ ತಯಾರಾಗಿದೆ. ಆ ಮಾರ್ಗದ ನಡುವೆ 2004ರಿಂದ 2015 ಮಧ್ಯೆ 11 ವರ್ಷಗಳಲ್ಲಿ ಒಟ್ಟು 65 ಆನೆಗಳು ರೈಲು ಡಿಕ್ಕಿಯಾಗಿ ಸಾವನ್ನಪ್ಪಿವೆ. ಗೆಳೆಯರೆ, 11 ವರ್ಷದಲ್ಲಿ 65 ಆನೆಗಳು ಅಂದರೆ ಪ್ರತಿ ವರ್ಷ ಕನಿಷ್ಠ 6 ಆನೆಗಳು, ಅಂದರೆ ಕನಿಷ್ಠ ಅರ್ಧ ಡಜನ್ ಆನೆಗಳು ರೈಲು ಅಪಘಾತದಲ್ಲಿ ಸಾವನ್ನಪ್ಪಿವೆ. ಇನ್ನು ಇದೇ ರೀತಿ ದಕ್ಷಿಣ ಭಾರತದಲ್ಲಿ ಕೂಡ ಆನೆಗಳ ಪಾಲಿಗೆ ದೊಡ್ಡ ಸಮಸ್ಯೆಯಾಗಿರುವ ಒಂದು ರೈಲು ಮಾರ್ಗ ಇದೆ. ಅದು ಕಂಜಿಕೋಡ್, ವಲಯಾರ್, ಇಟ್ಟಿಮಾದೈ ಹಾಗೂ ಮಧುಕರೈ ಸ್ಟ್ರೆಚ್.
ಅಲ್ಲಿ 2000ದಿಂದ ಇಲ್ಲಿವರೆಗೆ ಸುಮಾರು 30 ಆನೆಗಳು ರೈಲು ಡಿಕ್ಕಿಯಿಂದ ಮೃತಪಟ್ಟಿವೆ. ಹಾಗೆ ಅಸ್ಸಾಂನ ಸಾಕಷ್ಟು ರೈಲು ಮಾರ್ಗಗಳು ಕೂಡ ಇದೇ ರೀತಿಯ ಕುಖ್ಯಾತಿಯನ್ನು ಪಡ್ಕೊಂಡಿವೆ. ಇನ್ನು ಒಂದು ಅಪಘಾತದಲ್ಲಿ ಈಗ 7 ಆನೆಗಳು ಸಾವನ್ನಪ್ಪಿರೋದಿದೆಯಲ್ಲ, ಇದು ರೈಲು ಮತ್ತು ಆನೆಗಳ ನಡುವಿನ ಅಪಘಾತಗಳ ಪೈಕಿ ದೊಡ್ಡ ಅಧ್ಯಾಯ ಅಂತ ಕರೆಸಿಕೊಳ್ಳುತ್ತೆ. ಈ ಹಿಂದೆ 2010ರಲ್ಲಿ ಗೂಡ್ಸ್ ರೈಲೊಂದು ಆನೆಗಳ ಹಿಂಡಿಗೆ ಡಿಕ್ಕಿ ಹೊಡೆದಿತ್ತು. ಅವತ್ತೂ ಕೂಡ ಆ ಹಿಂಡಲ್ಲಿದ್ದ 7 ಆನೆಗಳು ಸಾವನ್ನಪ್ಪಿದ್ವು. ಹಾಗೆಯೇ 2013ರಲ್ಲಿ ಪಶ್ಚಿಮ ಬಂಗಾಳದಲ್ಲೇ ಇರುವ ಚಪ್ರಾಮಾರಿಯಲ್ಲಿ ಕೂಡ ಇದೇ ರೀತಿಯ ಅಪಘಾತ ಆಯಿತು. ಅಲ್ಲಿ 7 ಆನೆಗಳು ಸಾವನ್ನಪ್ಪಿದ್ರೆ 10 ಆನೆಗಳು ಗಾಯಗೊಂಡಿದ್ವು. ಇನ್ನು ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಝರಗ್ರಾಮ್ನಲ್ಲಿ ರೈಲು ಡಿಕ್ಕಿಯಿಂದ 3 ಆನೆಗಳು ಸಾವನ್ನಪ್ಪಿದ್ವು. ಹೀಗೆ ಆನೆಗಳ ಸಾವು ಅನ್ನೋದು ಭಾರತದಲ್ಲಿ ಸಾಕಷ್ಟು ಕಡೆಗಳಲ್ಲಿ, ಅದರಲ್ಲೂ ಪಶ್ಚಿಮ ಬಂಗಾಳ, ಈಶಾನ್ಯ ಭಾರತದಲ್ಲಿ ತುಂಬ ಹೆಚ್ಚಾಗಿ ಕೇಳಿ ಬರ್ತಾ ಇರುತ್ತೆ. ಇನ್ನು ಶ್ರೀಲಂಕಾದಲ್ಲಿ ಕೂಡ ಆನೆ ಮತ್ತು ರೈಲಿನ ನಡುವೆ ಅಪಘಾತಗಳು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ಗೆಳೆಯರೆ, ರೈಲು ಮತ್ತು ಆನೆ ನಡುವಿನ ಅಪಘಾತ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದಾದ್ರೂ ಯಾಕೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಮೊದಲಿಗೆ ನಮ್ಮ ಕಣ್ಣಿಗೆ ಕಾಣೋದು ಆನೆಗಳ ಕಾರಿಡಾರನ್ನ ನಾವು ತಿಂದುಕೊಂಡು ಬಿಟ್ಟಿದ್ದೀವಿ ಅನ್ನೋದು. ಹಾಗೆಯೇ ಆನೆಗಳ ವಾಸಸ್ಥಳದಲ್ಲೇ ರೈಲು ಹಳಿಗಳು ಕೂಡ ಹಾದು ಹೋಗ್ತಾ ಇವೆ. ಇನ್ನು ಇತ್ತೀಚೆಗೆ ಇಲ್ಲಿ ಓಡಾಡೋ ರೈಲುಗಳು ಕೂಡ ವೇಗವನ್ನ ಹೆಚ್ಚು ಮಾಡಿಕೊಂಡಿವೆ. ಸೊ ರೈಲಿನ ವೇಗ ಕೂಡ ಆನೆಗಳಿಗೆ ಮೃತ್ಯುವಾಗಿ ಕಾಡ್ತಾ ಇದೆ. ಹಾಗಂತ ಕಾಡುಗಳ ಒಳಗೆ ರೈಲು ಹಳಿಗಳನ್ನ ಹಾಕಿದ್ದೇ ತಪ್ಪು ಅಂತ ಹೇಳಿದ್ರೆ ನಾವು ಅಭಿವೃದ್ಧಿಯ ವಿರೋಧಿಗಳಾಗ್ತೀವಿ. ನಮಗೆ ರೈಲು ಬೇಕು, ರಸ್ತೆ ಮಾರ್ಗಗಳು ಬೇಕು, ಡ್ಯಾಮುಗಳು ಬೇಕು, ಎಲ್ಲ ಬೇಕು. ಆದರೆ ಅವುಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಎಲ್ಲೋ ನಾವು ಎಡುತ್ತಾ ಇದ್ದೀವಾ ಅನ್ನೋ ಅನುಮಾನ ನಮಗೆ ಮೂಡದೇ ಇರುವುದಿಲ್ಲ. ಆನೆ ಕಾರಿಡಾರ್ ಇರೋ ಕಡೆಗಳಲ್ಲಿ ಹಾದು ಹೋಗುವ ರೈಲ್ವೆ ಹಳಿಗಳ ನಿರ್ವಹಣೆ ಬಗ್ಗೆ ರೈಲ್ವೆ ಇಲಾಖೆ ಇನ್ನೂ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆಯೇ ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಅದನ್ನು ಬಳಸ್ಕೊಂಡು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳನ್ನು ಆ್ಯಕ್ಟಿವ್ ಮಾಡೋ ಕೆಲಸ ಮಾಡಬಹುದು. ಅದರಲ್ಲೂ ಆನೆಗಳನ್ನು ಗುರುತಿಸುವ ನಿಟ್ಟಲ್ಲಿ ಹಾಗೂ ಅದನ್ನು ಮುಂಚಿತವಾಗಿ ರೈಲುಗಳ ಲೋಕೋ ಪೈಲಟ್ಗಳಿಗೆ ಮಾಹಿತಿಯನ್ನು ಕೊಡೋ ನಿಟ್ಟಲ್ಲಿ ಒಂದು ತುರ್ತು ವ್ಯವಸ್ಥೆಯ ಅಗತ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅದರ ಜೊತೆ ಅಭಯಾರಣ್ಯಗಳಲ್ಲಿ, ಅದರಲ್ಲೂ ಎಲಿಫೆಂಟ್ ಕಾರಿಡಾರ್ ಮತ್ತು ಆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಕಾಡುಗಳಲ್ಲಿ ರೈಲುಗಳ ವೇಗವನ್ನು ನಿಯಂತ್ರಿಸುವ ಕೆಲಸ ಕೂಡ ಆಗಬೇಕು. ಹಾಗಾದಾಗ ಮಾತ್ರ ಈ ರೀತಿಯ ಆನೆ ಮತ್ತು ರೈಲಿನ ಅಪಘಾತಗಳನ್ನು ಸ್ವಲ್ಪ ಮಟ್ಟಿಗಾದರೂ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಆನೆ ಮತ್ತು ರೈಲು ಅಪಘಾತಗಳು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಕಾಣುತ್ತವೆ. ಯಾಕೆಂದರೆ ಆ 2 ರಾಜ್ಯಗಳಲ್ಲಿ ಆನೆಗಳ ಸಂಖ್ಯೆ ಕೂಡ ತುಂಬ ಹೆಚ್ಚಾಗೇ ಇದೆ. ಇನ್ನು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆಗಳಿರೋ ರಾಜ್ಯ ಅಂತಂದರೆ ಅದು ಕರ್ನಾಟಕನೇ. ಆ ಬಗ್ಗೆ ಇತ್ತೀಚಿನ ವರದಿಯೊಂದು ಸ್ಪಷ್ಟವಾಗಿ ನಮಗೆ ಹೇಳುತ್ತೆ. ಆದರೆ ಕರ್ನಾಟಕದ ಕಾಡುಗಳಲ್ಲಿ ಹೆಚ್ಚು ರೈಲು ಹಳಿಗಳು ಹಾದು ಹೋಗದೇ ಇರೋದ್ರಿಂದ ಇಲ್ಲಿ ಆನೆಗಳ ಕಾರಣಕ್ಕಾಗುವ ರೈಲ್ವೆ ಅಪಘಾತಗಳ ಸಂಖ್ಯೆ ತುಂಬಾನೇ ಕಡಿಮೆ. ಇನ್ನು ಕೇರಳದಲ್ಲಿ ಕರ್ನಾಟಕಕ್ಕಿಂತ ಕಡಿಮೆ ಆನೆಗಳಿದ್ರೂ ಅಲ್ಲಿನ ರೈಲು ಮಾರ್ಗಗಳು ಪಶ್ಚಿಮ ಘಟ್ಟದಲ್ಲೇ ಹೆಚ್ಚು ಹಾದು ಹೋಗಬೇಕು. ಅಲ್ಲಿ ಆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರೈಲಿಗೆ ಸಿಕ್ಕಿ ಸಾವನ್ನಪ್ಪುತ್ತವೆ. ಇತ್ತೀಚೆಗೆ ಬಿಡುಗಡೆಯಾದ ಆನೆಗಳ ಸಂಖ್ಯೆಯ ಲಿಸ್ಟಲ್ಲಿ ಕರ್ನಾಟಕದಲ್ಲಿ 6013 ಆನೆಗಳಿದ್ದರೆ ಅಸ್ಸಾಂ ಅಥವಾ ಬ್ರಹ್ಮಪುತ್ರ ನದಿ ಭಾಗದಲ್ಲಿ 4159 ಆನೆಗಳಿವೆ. ಹಾಗೆಯೇ ತಮಿಳುನಾಡಲ್ಲಿ 3136 ಆನೆಗಳಿದ್ದರೆ 2785 ಆನೆಗಳು ಕೇರಳದಲ್ಲಿವೆ. ಸೊ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳಿರುವ ಜಾಗದಲ್ಲಿ ಈ ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳು ಸೇರಿಕೊಳ್ಳುತ್ತವೆ. ಹಾಗೆ ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕಾಡಿನ ಒಳಗೆ ರೈಲ್ವೆ ಹಳಿಗಳು ಕೂಡ ಹಾದು ಹೋಗಿರೋದ್ರಿಂದ ಇಲ್ಲಿ ಆನೆಗಳು ರೈಲಿಗೆ ಸಿಕ್ಕಿ ಸಾವನ್ನಪ್ಪುವ ಪ್ರಮಾಣ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಇಲ್ಲಿ ಲೋಕೋ ಪೈಲಟ್ ಆನೆಗಳ ಹಿಂಡನ್ನು ಕಂಡ ನಂತರ ರೈಲನ್ನು ನಿಲ್ಲಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ವೇಗವಾಗಿ ಹೋಗ್ತಾ ಇದ್ದ ರೈಲನ್ನು ತಕ್ಷಣಕ್ಕೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆ ಅವಘಡ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಂಥ ಸಂದರ್ಭದಲ್ಲಿ ಸೂಕ್ಷ್ಮ ವಲಯಗಳನ್ನು ಗುರುತಿಸಿ ರೈಲಿನ ವೇಗವನ್ನೇ ತಗ್ಗಿಸಿಬಿಡಿ ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಪ್ರತಿ ಬಾರಿ ಈ ರೀತಿಯ ಅಪಘಾತಗಳಾದಾಗಲೂ ಪ್ರತಿಭಟನೆಗಳು, ಇಂಥ ಕೂಗುಗಳು ಕೇಳ್ತಲೇ ಇರುತ್ತವೆ. ಆಗ ಸರ್ಕಾರಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಲೂ ಇರುತ್ತವೆ. ಆದರೆ ಆ ನಂತರದಲ್ಲಿ ಯಾವ ಕ್ರಮಗಳು ಆಗೋದಿಲ್ಲ. ಅಟ್ಲೀಸ್ಟ್ ಈ ಬಾರಿ ಆದರೂ ಸರ್ಕಾರ ಹಾಗೂ ರೈಲ್ವೆ ಇಲಾಖೆ ಈ ಪ್ರಕರಣವನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ಆ ಮೂಲಕ ಆನೆಗಳು ಮತ್ತು ರೈಲಿನ ನಡುವಿನ ಅಪಘಾತವನ್ನು ತಪ್ಪಿಸುವ ಕೆಲಸ ಅಲ್ಲಾಗಬೇಕು. ಗೆಳೆಯರೆ, ಈ ಬಾರಿ ರೈಲಲ್ಲಿದ್ದ ಜನರ ಹಣೆ ಬರಹ ಗಟ್ಟಿ ಇತ್ತು. ಹೀಗಾಗಿ ಅವರು ಯಾವ ಅಪಾಯಗಳು ಇಲ್ಲದೆ ಪಾರಾಗಿದ್ದಾರೆ. ಒಂದು ವೇಳೆ 5 ಬೋಗಿಗಳು ಹಳಿ ತಪ್ಪಿದಾಗ ಹೆಚ್ಚಿನ ದುರಂತ ಸಂಭವಿಸಿಬಿಟ್ಟಿದ್ರೆ ಅಲ್ಲಿ ಗತಿ ಏನಾಗ್ತಾ ಇತ್ತು?
ಇಲ್ಲಿ ಆನೆಗಳ ಪ್ರಾಣದ ಜೊತೆಗೆ ಮನುಷ್ಯರ ಪ್ರಾಣದ ಬಗ್ಗೆ ಕೂಡ ಕಾಳಜಿ ಇಟ್ಕೊಂಡೇ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಆನೆಗಳನ್ನೂ ಕಾಪಾಡಬೇಕು, ಅಪಘಾತಗಳು ಸಂಭವಿಸದ ಹಾಗೆ ತಡಿಲೂಬೇಕು. ಈ ನಿಟ್ಟಲ್ಲಿ ಇಲಾಖೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಿ. ಇನ್ನು ಮುಂದಾದರೂ ಇಂಥ ಅನಾಹುತಗಳು ನಡೀದೇ ಇರಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.